ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂ ಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಈ ಏರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮಗೆ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡ್ಲಿಕ್ಕೆ ಈ ಏರಿಯಾ ಸಣ್ಣದಿದೆ ಅದನ್ನಲ್ಲಿ ಮತ್ತೆ ತಗೊಂಡ್ಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತದ ಮೇಲೆ ಎರೆಹುಳ ಗೊಬ್ಬರ ಎರೆಹುಳವನ್ನು ಅದನ್ನಲ್ಲಿ ಬಿಟ್ಟು 60 ಡೇಸ್ಗೆ ಎಲ್ಲ ಗೊಬ್ಬರ ಆಗ್ಬಿಡ್ತದೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪಡಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತ ಹೇಳಿ ಅದಕ್ಕೆ ಗಿಡಗಳು ವಿತರಣೆ ಮಾಡ್ತಾ ಇದೆ. ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರಾಗಿರ್ಬೋದು ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ. ಮತ್ತೆ ಆಮೇಲೆ ಹಸೆ ಕಸ ಮತ್ತು ಒಣ ಕಸ ಮತ್ತೆ ಹಾನಿಕಾರಕ ಕಸ ಅಂತ ಹೇಳಿ ಸಪರೇಟ್ ತಗೊಂಡು ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರ್ಗೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ ಮೇ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರುಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ.
ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.